ನಮಸ್ಕಾರ. ಇಂದು ನಿಮ್ಮ ಮನದಾಳದ ಒಂದು ಪ್ರಶ್ನೆಯನ್ನು ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ. ನಾನು ಎಲ್ಲರಿಗೂ ಒಳ್ಳೆಯ ಮಾತನ್ನೇ ಹೇಳುತ್ತೇನೆ, ಆದರೂ ಜನರು ನನ್ನನ್ನು ಏಕೆ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ? ಒಂದು ಸಣ್ಣ ವಾದವು ಇಡೀ ದಿನದ ನೆಮ್ಮದಿಯನ್ನು ಏಕೆ ಹಾಳು ಮಾಡುತ್ತದೆ ಎಂದು ನೀವು ಹಲವು ಬಾರಿ ವ್ಯಥೆಪಟ್ಟಿರಬಹುದು ಅಲ್ವೇ? ನಾವು ಆಡುವ ಮಾತುಗಳು ಕೆಂಡದಂತೆ. ಒಮ್ಮೆ ಹೊರಬಂದರೆ ಸುಡುವುದು ಮಾತ್ರವಲ್ಲದೆ ನಮ್ಮೊಳಗಿನ ಶಕ್ತಿಯನ್ನು ಸಂಪೂರ್ಣವಾಗಿ ಬರಿದು ಮಾಡುತ್ತವೆ. ಮಾತಿನಿಂದ ಗೆದ್ದವರು ಯಾರೂ ಇಲ್ಲ, ಆದರೆ ಮೌನದಿಂದ ಜಗತ್ತನ್ನೇ ಗೆಲ್ಲಬಹುದು ಎನ್ನುವ ಸತ್ಯವನ್ನು ನಾವು ಮರೆತು ಬಿಟ್ಟಿದ್ದೇವೆ. ನಿಮ್ಮ ಮಾತುಗಳು ನಿಮ್ಮ ಶಕ್ತಿಯಾಗುವ ಬದಲು ನಿಮ್ಮ ದೌರ್ಬಲ್ಯವಾಗುತ್ತಿವೆಯೇ? ನೀವೆಂದಾದರೂ ಯೋಚಿಸಿದ್ದೀರಾ? ನಾವು ಎಷ್ಟು ಹೆಚ್ಚು ಮಾತನಾಡುತ್ತೇವೆಯೋ ಅಷ್ಟು ಕಡಿಮೆ ಕೆಲಸ ಮಾಡುತ್ತೇವೆ ಎಂದು. ವಾದಗಳಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಮನಸ್ಸನ್ನು ಗೆಲ್ಲುವುದು ಮುಖ್ಯ. ಈ ಗೊಂದಲಗಳಿಗೆ ಉತ್ತರವಾಗಿ ನಮ್ಮ ಸನಾತನ ಧರ್ಮವು ನಮಗೆ ನೀಡಿರುವ ಅತಿದೊಡ್ಡ ಆಯುಧವೇ ಮೌನ. ಶ್ರೀಕೃಷ್ಣನು ಕುರುಕ್ಷೇತ್ರದ ರಣರಂಗದಲ್ಲಿ ಶಂಖವನ್ನು ಊದಿದಾಗಲೂ ಅವನ ಮುಖದಲ್ಲಿ ಒಂದು ದಿವ್ಯವಾದ ಮೌನವಿತ್ತು. ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಕೃಷ್ಣನು ಒಂದು ಅದ್ಭುತವಾದ ಮಾತನ್ನು ಹೇಳುತ್ತಾನೆ. ಮೌನಮಧ್ಯಾತ್ಮ ಯೋಗಸ್ಯ, ಅಂದರೆ ಮೌನವೇ ಆಧ್ಯಾತ್ಮದ ಮೊದಲ ಮೆಟ್ಟಿಲು. ಕೃಷ್ಣನು ಶಿಶುಪಾಲನ 100 ತಪ್ಪುಗಳನ್ನು ಸಹಿಸುವಾಗಲೂ ಮೌನವಾಗಿಯೇ ಇದ್ದ. ಅವನ ಮೌನವೇ ಶಕ್ತಿಯಾಗಿತ್ತು, ದೌರ್ಬಲ್ಯವಲ್ಲ. ಗೀತೆಯಲ್ಲಿ ಹೇಳಿರುವ ವಾಂಗ್ಮಯ ತಪಸ್ಸು ಅಂದರೆ ಬಾಯಿಗೆ ಬಂದಂತೆ ಮಾತನಾಡುವುದಲ್ಲ, ಸತ್ಯವಾದ, ಪ್ರಿಯವಾದ ಮತ್ತು ಹಿತವಾದ ಮಾತುಗಳನ್ನು ಮಾತ್ರ ಆಡುವುದು. ಇದಕ್ಕಿಂತ ಮಿಗಿಲಾದದ್ದು ಯಾವುದಾದರೂ ಇದ್ದರೆ ಅದು ಮೌನ ಮಾತ್ರ. ಮೌನ ಎಂದರೆ ಕೇವಲ ಬಾಯಿ ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಅದು ನಿಮ್ಮ ಅಂತರಾತ್ಮದ ಜೊತೆ ಮಾತನಾಡುವುದು. ನಿರಂತರವಾಗಿ ಹರಿಯುವ ಶಬ್ದದ ಅಲೆಗಳ ನಡುವೆ ನಿಮಗೊಂದು ಶಾಂತವಾದ ದ್ವೀಪ ಸಿಗಬೇಕೆಂದರೆ ಅದು ಮೌನದಿಂದ ಮಾತ್ರ ಸಾಧ್ಯ ಅಲ್ವೇ? ಒಮ್ಮೆ ಪ್ರಶಾಂತವಾಗಿ ಹರಿಯುವ ನದಿಯನ್ನು ನೋಡಿ. ನದಿಯು ಎಲ್ಲಿ ಆಳವಾಗಿರುತ್ತದೆಯೋ ಅಲ್ಲಿ ಶಬ್ದ ಮಾಡದೆ ಮೌನವಾಗಿ ಹರಿಯುತ್ತದೆ. ಆದರೆ ಎಲ್ಲಿ ನೀರು ಕಡಿಮೆ ಇರುತ್ತದೆಯೋ ಅಲ್ಲಿ ಕಲ್ಲುಗಳಿಗೆ ಬಡಿದು ಶಬ್ದ ಮಾಡುತ್ತದೆ. ನಮ್ಮ ಜ್ಞಾನವೂ ಅಷ್ಟೇ. ಯಾರಲ್ಲಿ ಜ್ಞಾನದ ಆಳ ಹೆಚ್ಚಿರುತ್ತದೆಯೋ ಅವರು ಸದಾ ಮೌನವಾಗಿರುತ್ತಾರೆ. ಮಾತನಾಡುವುದು ಬೆಳ್ಳಿಯಾದರೆ ಮೌನವಾಗಿರುವುದು ಬಂಗಾರವಿದ್ದಂತೆ. ಮೌನನ ಎನ್ನುವುದು ಒಂದು ಖಾಲಿ ಪಾತ್ರೆಯಲ್ಲ, ಅದು ತುಂಬಿದ ಸರೋವರವಿದ್ದಂತೆ. ಬೆಟ್ಟದ ತುದಿಯಲ್ಲಿ ನಿಂತು ಕೂಗಿದರೆ ಪ್ರತಿಧ್ವನಿ ಕೇಳಿಸುತ್ತದೆ, ಆದರೆ ಮೌನದ ಗುಹೆಯೊಳಗೆ ಹೋದರೆ ಬ್ರಹ್ಮಾಂಡದ ರಹಸ್ಯ ಕೇಳಿಸುತ್ತದೆ. ಸೂರ್ಯನು ಉದಯಿಸುವಾಗ ಶಬ್ದ ಮಾಡುವುದಿಲ್ಲ, ಮಳೆ ಬಿಲ್ಲು ಮೂಡುವಾಗ ಸದ್ದು ಮಾಡುವುದಿಲ್ಲ, ಹೂವು ಅರಳುವಾಗ ಗಲಾಟೆ ಮಾಡುವುದಿಲ್ಲ. ಪ್ರಕೃತಿಯಲ್ಲಿನ ಎಲ್ಲ ಶ್ರೇಷ್ಠ ಕೆಲಸಗಳು ಮೌನವಾಗಿಯೇ ನಡೆಯುತ್ತವೆ. ಹಾಗಾದರೆ ನಾವು ಮಾತ್ರ ಏಕೆ ಇಷ್ಟು ಶಬ್ದ ಮಾಡುತ್ತಿದ್ದೇವೆ? ನಮ್ಮ ಶಕ್ತಿಯು ನಮ್ಮ ಮಾತಿನ ಮೂಲಕ ಸೋರಿ ಹೋಗುತ್ತಿದೆ ಎನ್ನುವುದು ನಿಮಗೆ ತಿಳಿದಿದೆಯೇ? ಪ್ರತಿನಿತ್ಯ ನಾವು ಅನಗತ್ಯವಾಗಿ ಆಡುವ ಮಾತುಗಳು ನಮ್ಮ ಮೆದುಳನ್ನು, ನಮ್ಮ ಆತ್ಮವನ್ನು ದಣಿಸುತ್ತವೆ. ಒಂದು ಹಣತೆ ಉರಿಯಬೇಕಾದರೆ ಗಾಳಿ ಇಲ್ಲದ ಶಾಂತ ಸ್ಥಳ ಬೇಕು. ಹಾಗೆಯೇ ನಿಮ್ಮೊಳಗಿನ ಜ್ಞಾನದ ದೀಪ ಉರಿಯಬೇಕಾದರೆ ಮೌನ ಎಂಬ ಕವಚ ಬೇಕು. ಮೌನದಲ್ಲಿ ಕುಳಿತಾಗ ಮಾತ್ರ ನಿಮಗೆ ನಿಮ್ಮ ತಪ್ಪುಗಳು ಕಾಣಿಸುತ್ತವೆ, ಬೇರೆಯವರ ನೋವು ಅರ್ಥವಾಗುತ್ತದೆ. ಮಾತು ನಮ್ಮನ್ನು ಹೊರಗಿನ ಪ್ರಪಂಚಕ್ಕೆ ಬಂಧಿಸಿದರೆ ಮೌನವು ನಮ್ಮನ್ನು ನಮ್ಮ ಒಳಜಗತ್ತಿಗೆ ಕರೆದೊಯ್ಯುತ್ತದೆ. ಯಾರೋ ಒಬ್ಬರು ನಿಮ್ಮನ್ನು ನಿಂದಿಸಿದಾಗ ನೀವು ತಿರುಗಿ ಉತ್ತರ ನೀಡಿದರೆ ನೀವು ಅವರಷ್ಟೇ ಕೆಳಮಟ್ಟಕ್ಕೆ ಇಳಿಯುತ್ತೀರಿ. ಆದರೆ ನೀವು ಮೌನವಾಗಿದ್ದರೆ ಆ ನಿಂದನೆಯು ಅವರಿಗೆ ಹಿಂತಿರುಗುತ್ತದೆ. ಮೌನವು ಸಜ್ಜನರಿಗೆ ಆಭರಣವಿದ್ದಂತೆ, ಜ್ಞಾನಿಗಳಿಗೆ ಶಕ್ತಿ ಇದ್ದಂತೆ. ನೀವೆಂದಾದರೂ ಗಮನಿಸಿದ್ದೀರಾ? ನಾವು ಕೋಪದಲ್ಲಿರುವಾಗ ಅತಿ ಹೆಚ್ಚು ಮಾತನಾಡ್ತೇವೆ. ಆ ಮಾತುಗಳು ವಿಷದಂತೆ ಕೆಲಸ ಮಾಡುತ್ತವೆ. ಆ ಕ್ಷಣದಲ್ಲಿ ನಾವು ಮೌನ ತಾಳಿದರೆ ಎಷ್ಟೋ ಸಂಬಂಧಗಳು ಮುರಿದು ಹೋಗುವುದನ್ನು ತಪ್ಪಿಸಬಹುದು ಅಲ್ವೇ? ಮೌನ ಎಂದರೆ ಉತ್ತರ ನೀಡಲು ಅಸಮರ್ಥತೆ ಎಂದಲ್ಲ, ಅದು ಪರಿಸ್ಥಿತಿಯನ್ನು ಅರಿತುಕೊಳ್ಳುವ ಉನ್ನತ ಪ್ರಜ್ಞೆ. ಮಾತನಾಡುವವನು ಕೇವಲ ಕೇಳಿಸಿಕೊಳ್ಳುತ್ತಾನೆ, ಆದರೆ ಮೌನವಾಗಿರುವವನು ಅರ್ಥೈಸಿಕೊಳ್ಳುತ್ತಾನೆ. ಈ ಪ್ರಪಂಚದಲ್ಲಿ ನೀವು ಹೆಚ್ಚು ಮಾತನಾಡಿದಷ್ಟು ನಿಮ್ಮ ಮಾತುಗಳಿಗೆ ಮೌಲ್ಯ ಕಡಿಮೆಯಾಗುತ್ತದೆ. ಆದರೆ ನೀವು ಅಪರೂಪಕ್ಕೆ ಮೌನವನ್ನು ಮುರಿದು ಮಾತನಾಡಿದಾಗ ಇಡೀ ಜಗತ್ತೇ ಕಿವಿಗೊಟ್ಟು ಕೇಳುತ್ತದೆ. ಮೌನವು ನಿಮ್ಮಲ್ಲಿ ಸ್ಥಿತಪ್ರಜ್ಞತೆಯನ್ನು ತರುತ್ತದೆ. ಅಂದರೆ ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ ಇರುವ ಶಕ್ತಿ ನೀಡುತ್ತದೆ. ಇಂದಿನ ಗದ್ದಲದ ಜಗತ್ತಿನಲ್ಲಿ ನಮಗೆ ಮೌನದ ಅವಶ್ಯಕತೆ ತುಂಬ ಇದೆ.
ಮೊಬೈಲ್ ಫೋನ್, ಟೆಲಿವಿಷನ್, ಜನರರ ಮಾತುಗಳು ಇವುಗಳ ನಡುವೆ ನಾವು ನಮ್ಮನ್ನು ಕಳೆದುಕೊಳ್ಳುತ್ತಿದ್ದೇವೆ. ಮೌನ ಎನ್ನುವುದು ಒಂದು ಮದ್ದು. ಅದು ನಿಮ್ಮ ಮಾನಸಿಕ ಒತ್ತಡವನ್ನು ಕರಗಿಸುತ್ತದೆ. ದಿನದಲ್ಲಿ ಕನಿಷ್ಠ ಅರ್ಧ ಗಂಟೆಯಾದರೂ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ಯಾರೊಂದಿಗೂ ಮಾತನಾಡದೆ ಮೌನವಾಗಿರಿ. ಆಗ ನಿಮ್ಮ ಉಸಿರಾಟದ ಧ್ವನಿ ನಿಮಗೆ ಕೇಳಿಸುತ್ತದೆ. ನಿಮ್ಮ ಹೃದಯದ ಬಡಿತ ಅರ್ಥವಾಗುತ್ತದೆ. ಆ ಕ್ಷಣದಲ್ಲಿ ನಿಮಗೆ ಅರಿವಾಗುತ್ತದೆ, ನಾನು ಯಾರು, ನನಗೇನು ಬೇಕು ಎಂದು. ಮೌನವು ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ಶಾಂತವಾಗಿರುವ ಸಮುದ್ರವನ್ನು ನೋಡಿ ಯಾರೂ ಗಾಬರಿಯಾಗುವುದಿಲ್ಲ. ಆದರೆ ಆ ಮೌನದ ಆಳದಲ್ಲಿ ಎಂತಹ ದೊಡ್ಡ ಶಕ್ತಿ ಇರುತ್ತದೆ ಎಂದು ನಿಮಗೆ ತಿಳಿದಿದೆ ಅಲ್ವೇ? ಹಾಗಾಗಿ ಇಂದಿನಿಂದ ಒಂದು ನಿಶ್ಚಯ ಮಾಡೋಣ. ನಾನು ಅಗತ್ಯವಿದ್ದಾಗ ಮಾತ್ರ ಮಾತನಾಡುತ್ತೇನೆ, ವಾದಗಳಿಂದ ದೂರವಿರುತ್ತೇನೆ, ಮೌನದ ಶಕ್ತಿಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಮಾತು ಮುತ್ತಿನಂತಿರಲಿ, ಒಡೆದರೆ ಕೂಡಿಸಲಾಗದು. ಆದರೆ ಮೌನವು ರತ್ನದಂತೆ, ಅದು ಶಾಶ್ವತವಾಗಿ ನಿಮ್ಮೊಂದಿಗೆ ಇರುತ್ತದೆ. ನಿಮ್ಮ ಮೌನವು 100 ಮಾತುಗಳಿಗಿಂತ ಹೆಚ್ಚು ಅರ್ಥಪೂರ್ಣವಾಗಿರಲಿ. ಬೇರೆಯವರು ನಿಮ್ಮನ್ನು ಮೂರ್ಖ ಎಂದು ಕರೆದರೂ ಚಿಂತೆಯಿಲ್ಲ. ಆ ಮೌನದ ಫಲವು ನಿಮಗೆ ಸಮಾಧಾನವನ್ನು ತರುತ್ತದೆ. ಯಾರನ್ನೂ ನೋಯಿಸದ ಮೌನ, ಯಾರನ್ನೂ ದೂಷಿಸದ ಮೌನವೇ ನಿಜವಾದ ತಪಸ್ಸು. ನಿಮ್ಮ ಮಾತುಗಳು ಕಡಿಮೆಯಾದಷ್ಟು ನಿಮ್ಮ ಯೋಚನೆಗಳು ಸ್ಪಷ್ಟವಾಗುತ್ತವೆ. ನಿಮ್ಮ ಮೌನವೇ ನಿಮ್ಮ ಜೀವನದ ಗೀತೆಯಾಗಲಿ. ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ದೀರ್ಘವಾದ ನಿಶ್ವಾಸ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸಿನ ಒಳಗಿನ ಎಲ್ಲ ಶಬ್ದಗಳನ್ನು ಹೊರಹಾಕಿ ಮೌನದ ಆನಂದವನ್ನು ಅನುಭವಿಸಿ. ಆ ಮೌನದಲ್ಲಿ ಪರಮಾತ್ಮನ ಧ್ವನಿ ನಿಮಗೆ ಕೇಳಿಸುತ್ತದೆ. ನೀವು ಒಂಟಿಯಲ್ಲ, ಆ ಮೌನವೇ ನಿಮ್ಮ ಸಂಗಾತಿ. ಈ ಮೌನದ ಹಾದಿಯಲ್ಲಿ ನಡೆದು ನೋಡಿ, ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ. ನಿಮ್ಮ ಅಂತರಾತ್ಮದಲ್ಲಿ ಸದಾ ಸುಖವಿರಲಿ. ನಿಮ್ಮ ಮೌನವು ನಿಮಗೆ ವಿಜಯವನ್ನು ತರಲಿ. ಶುಭಮಸ್ತು. ಶಾಂತಿ ಶಾಂತಿ ಶಾಂತಿ.